Indian Spice House Family Restaurant and Dhaba. Veg and non-veg special items. Delicious soups. Address: Sholapur Road, opposite to Patal Gardenia, Vijaypur. Indian Spice House Family Restaurant and Dhaba. स्वागत है आपका बी न्यूज नेशन में। मैं हूं आबिद हुसैन शेख। बीजापुर महानगर पालिका का ऐतिहासिक बजट पेश। गरीब तरकारी व्यापारी और घोड़ा गाड़ी चालकों को बड़ी खुशखबरी। 2019-20 का वार्षिक बजट महानगर पालिका का आज बीजापुर के बुतनाल तालाब के कैंपस में किया गया। मेयर श्रीदेवी लोगावी की अनुमति से शुरू किए गए वार्षिक बजट को तमाम स्थायी समितियों की मंजूरी से फाइनेंस समिति के अध्यक्ष अब्दुल रज़ाक वर्ती ने ऐतिहासिक बजट पेश करते हुए गरीब मध्यम वर्ग और व्यापारी जनहित अभिवृद्धि से जुड़े अनेक योजनाओं की फहरिस्त सुनाते हुए अहम योजनाओं में 6 शॉपिंग कॉम्प्लेक्स की घोषणा, सरकारी स्कूलों में शौचालय, 24 घंटे पीने के पानी की सुविधा, हर वार्ड में मूल सुविधाओं के लिए 20 लाख का अनुदान, अमृत और यूजीडी योजनाओं के काम की शुरुआत, सबसे प्रमुख बीजापुर की परंपरा शाही सवारी माने जाने वाली घोड़ा गाड़ी के इतिहास को जिंदा रखने और प्रोत्साहित करने के उद्देश्य से हर ऐतिहासिक स्मारक के सामने टांगा स्टैंड की मंजूरी और जरूरतमंदों को घोड़ा गाड़ी खरीद कर देने की घोषणा के अलावा एलबीएस मार्केट और नहरी मार्केट के दरमियान बागवान मार्केट व्यापारियों की परेशानी को देखते हुए बारिश और गंदगी से मुक्त बचाकर तरकारी बेचने के लिए कट्टों का निर्माण प्रमुख घोषणाएं इस बजट में की गई। शमशान और कब्रस्तान के अभिवृद्धि, 2 मुक्ति वाहन हिंदू और मुस्लिम समाज के लिए अहम इस बजट में घोषणा की गई। वार्ड नंबर 34 बबलेश्वर नाका के पास आदिल शाही सर्कल की घोषणा। 128 करोड़ का बजट पेश किया फाइनेंस समिति के अध्यक्ष अब्दुल रज़ाक वर्ती ने, जिसमें तमाम सदस्यों की सहमति रही। इस मौके पर कमिश्नर अहोदराम, उप मेयर गोपाल घटकांबळे, प्रशासनिक अधिकारी इस बजट में शामिल रहे। ಸದರಿ ಸಮಿತಿ ತೆಗೆದುಕೊಂಡ ಆಯವ್ಯಯ ನಿರ್ಣಯವನ್ನು ಲೆಕ್ಕಗಳ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರಜಾಕ್ ಹೊರ್ತಿ ಇವರು ಇವತ್ತಿನ ಮಹತ್ವಪೂರ್ಣ ಬಜೆಟ್ ಅಧಿವೇಶನದಲ್ಲಿ ಅಂಗೀಕಾರಕ್ಕಾಗಿ ಸಭೆಗೆ ಮಂಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ। ಶ್ರೀಯುತ ಅಬ್ದುಲ್ ರಜಾಕ್ ಹೊರ್ತಿಯವರು। ಸ್ಥಾಯಿ ಸಮಿತಿ ಚೇರ್ಮನ್, ಗೌರವಾನ್ವಿತ ಸದಸ್ಯರುಗಳು ಹಾಗೂ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಸಿಬ್ಬಂದಿ ವರ್ಗದವರು ತಮ್ಮೆಲ್ಲರಿಗೂ ವಂದಿಸಿ ಬಿಜಾಪುರ ಮಹಾನಗರ ಪಾಲಿಕೆ 2019-2020 ಸಾಲಿನ ಆಯವ್ಯಯ ಅಂದಾಜು ಪತ್ರಿಕೆ ಕರಡು ಪತ್ರೆ ಪೇಜ್ ನಂಬರ್ 1 ನಗರದ ಬೀದಿ ದೀಪ ನಿವಾರಣೆ ಹಾಗೂ ಅವುಗಳು ವಿದ್ಯುತ್ ಬಿಲ್ ಪಾವತಿ ಪ್ರತಿ ವರ್ಷ ಸುಮಾರು 1,000 ಲಕ್ಷ ಮೊತ್ತವನ್ನು ವಿನಿಯೋಗಿಸಲಾಗುತ್ತಿದ್ದು ಪಾಲಿಕೆಯ ಹೊರೆಯಾಗುತ್ತಿದೆ ಎಂದು ಬಿಜಾಪುರ ಮಹಾನಗರ ಪಾಲಿಕೆಯ ಸರ್ಕಾರದ ವಿಶೇಷ ಯೋಜನೆಯಲ್ಲಿ CCMS ಯೋಜನೆಯಲ್ಲಿ ಆಯ್ಕೆಯಾಗಿದ್ದರಿಂದ ನಗರದ ಹೀಗಿದ್ದ ಬೀದಿ ದೀಪಗಳನ್ನು LED ಬಲ್ಬ್ಗಳನ್ನು ಬದಲಾಯಿಸಿ ಅದರ ನಿವಾರಣೆ ವ್ಯವಸ್ಥೆಯನ್ನು ನೀಡಿತ್ತು। ಅದರಿಂದ ಶೇಕಡಾ 50ರಷ್ಟು ಮೊತ್ತ ಉಳಿತಾಯವಾಗುವುದು। ಸದರಿ ಯೋಜನೆ ಪ್ರಸ್ತುತ ವರ್ಷದಲ್ಲಿ ಅನುಷ್ಠಾನಕ್ಕೆ ತರಲಾಗಿದೆ, 500 ಉಳಿತಾಯ ಆಗುತ್ತದೆ। ನಂಬರ್ 2, ಪಾಲಿಕೆ ವ್ಯಾಪ್ತಿಯಲ್ಲಿರುವ ಕಟ್ಟಡ ಹಾಗೂ ಖಾಲಿ ನಿವೇಶನಗಳು ಮಾಲೀಕರಿಗೆ ಬಾಕಿ ಇರುವ ಆಸ್ತಿ ತೆರಿಗೆ ನೋಟಿಸ್ ಸ್ಥಳದಲ್ಲಿಯೇ ಜಾರಿ ಮಾಡಲು, ಬಿಲ್ ಕಲೆಕ್ಟರ್ಗಳಿಗೆ POS ಮಷೀನ್ ಒದಗಿಸಲು ಹಾಗೂ ಸದರಿ ಸಾಫ್ಟ್ವೇರ್ ಖರೀದಿಗಾಗಿ ಕಾಯ್ದಿರಿಸಿದ ಮೊತ್ತ 30 ಲಕ್ಷ ರೂಪಾಯಿ। ನಂಬರ್ 3, ನಗರದಲ್ಲಿ 6 ಕಡೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ನಿರ್ಮಾಣ ಮಾಡಲು ಕಾಯ್ದಿರಿಸಿದ ಮೊತ್ತ 600 ಲಕ್ಷಗಳು। ನಂಬರ್ 4, ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ಮತ್ತು 24/7 ನೀರಿನ ವ್ಯವಸ್ಥೆ ಹಾಗೂ ಅಭಿವೃದ್ಧಿಗಾಗಿ ಕಾಯ್ದಿರಿಸಿದ ಮೊತ್ತ 200 ಲಕ್ಷ ರೂಪಾಯಿಗಳು। ನಂಬರ್ 5, ನಗರದಲ್ಲಿ ರಾಜಕಾಲುವೆ ಅಭಿವೃದ್ಧಿಸುವ ಕಾಯ್ದಿರಿಸುವ ಮೊತ್ತ 3 ಲಕ್ಷ ರೂಪಾಯಿಗಳು। ಮಾನ್ಯ ಅಧ್ಯಕ್ಷರು, ಪೂಜ್ಯ ಮಹಾಪೌರಿಗೆ ವಿನಂತಿ ಅಂದ್ರೆ, ಈಗ ಶಾಲಾ ಕಟ್ಟಡಗಳಿಗೆ ನಾವು ಮತ್ತು ಕೆಲಸನೇ ಆಗಂಗಿಲ್ಲ, ಇವು ನೀವು ದುಡ್ಡು ಇಟ್ಟಿರಿ, ನಾವು 3ನೇ ವರ್ಷ ನೀವು ಬಜೆಟ್ ತೆಗೆದು ನೋಡ್ರಿ, ಯಾವ ಶಾಲೆ ಒಳಗೆ ಹೋಗಿ ಶೌಚಾಲಯಗಳು ಸರಿ ಅದಾವು, ಎಲೆಕ್ಷನ್ ಬಂದಾಗ ಇಷ್ಟು ಬೇಕಂದ್ರೆ ಒಂದು 4-5 ಶೌಚಾಲಯಗಳು ಮಾಡ್ತೀರಿ, ಅದು ನಿಮ್ಮ ನೌಕರಿ ಸಲುವಾಗಿ ಆಗಿಷ್ಟೇ। ಸದಸ್ಯರು ಹೇಳಿದ್ರು ಕೂಡ ಬರೀ ಒಂದು 3-4 ಮಾಡೋದು ಮತ್ತು ಉಳಿದು ಬಿಟ್ಟೇ ಬಿಡೋದು,
ಸರ್ಕಾರಿ ಶಾಲೆ ಒಳಗೆ ನೀವು ಮಂಡನೆ ಮಾಡಿರಿ, ಅದ್ರ ರೊಕ್ಕ ಇದ್ದದ್ದು ಇನ್ನು ಯಾಕ ನೀವು ಬಳಕೆ ಮಾಡಿಲ್ಲ? ಒಂದ್ ನಿಮಿಷ ಬಜೆಟ್ ಮೊದಲು ಹೋದ್ರಿ. ದಯಮಾಡಿ ತಾವು ತಮ್ಮ ಏನು ಸಮಸ್ಯೆ ಅದ ಗಮನಿಸಬೇಕಾಗಿ ಆಯುಕ್ತರು 10ರ ನೀರು ಶುದ್ಧೀಕರಣ ಘಟಕ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ನೀರು ಬೆಳಕಿಗೆ ನೀಡುವ ಯೋಜನೆಗಾಗಿ ಕಾಯ್ದಿರಿಸಿದ ಮೊತ್ತ 50 ಲಕ್ಷ ರೂಪಾಯಿ. ನಂಬರ್ 8 ಐತಿಹಾಸಿಕ ಬಾವಿಗಳನ್ನು ಪುನರುಜ್ಜೀವಗೊಳಿಸಲಾಗಿದ್ದು ಅವುಗಳನ್ನು ನಿವಾರಣೆಗೆ ಕಾಯ್ದಿರಿಸಿದ ಮೊತ್ತ 50 ಲಕ್ಷ ರೂಪಾಯಿ. ನಂಬರ್ 9 ಸ್ಮಶಾನಗಳು ಮಾರ್ಕೆಟ್ ಹಾಗೂ ಜೋಳದ ಮಾರ್ಕೆಟ್ ನಿವಾರಣೆಗಾಗಿ ಕಾಯ್ದಿರಿಸಿದ ಮೊತ್ತ 50 ಲಕ್ಷ ರೂಪಾಯಿ. ನಂಬರ್ 15 ಸ್ಲಮ್ ಏರಿಯಾದಲ್ಲಿರುವ ವಿದ್ಯುತ್ ಕಂಬಗಳಿಗೆ ತಂತಿ ತೆಗೆದು ಕೇಬಲ್ ಅಳವಡಿಸುವ ಕಾಯ್ದಿರಿಸಿದ ಮೊತ್ತ 200 ಲಕ್ಷ ರೂಪಾಯಿಗಳು. ನಂಬರ್ 16 ನಗರದಲ್ಲಿ 1 ರಿಂದ 35 ಅಲ್ಲಿ 3 ಲೈನ್ ತಂತಿ ಅಳವಡಿಸುವ ಕಾಯ್ದಿರಿಸಿದ ಮೊತ್ತ 100 ಲಕ್ಷ ರೂಪಾಯಿಗಳು. ನಂಬರ್ 18 ಪ್ರತಿ ವಾರ್ಡದಲ್ಲಿ ರಸ್ತೆ ಬೀದಿ ಸಿಸಿ ನಡೆಸುವ ತಂತಿ ಕವಚ ನಿವಾರಣೆ ಮಾಡುವ ಕಾಯ್ದಿರಿಸಿದ ಮೊತ್ತ 50 ಲಕ್ಷ ರೂಪಾಯಿ. ನಂಬರ್ 19 ಪ್ರತಿ ವಾರ್ಡ್ಗಳಲ್ಲಿ 59 ವಾರ್ಡ್ ನಂಬರ್ 34 ಬಬಲೇಶ್ವರ ನಾಲ್ಕಾತರ ಆದಿಲ್ಶಾಹಿ ಅಭಿವೃದ್ಧಿಗಾಗಿ ಕಾಯ್ದಿರಿಸಿದ ಮೊತ್ತ 20 ಲಕ್ಷ ರೂಪಾಯಿ. ನಂಬರ್ 30 ಗಾಂಧಿ ಚೌಕದಲ್ಲಿಯ ಪಾಲ್ಕಿ ಹಳಿ ಕಟ್ಟಡ ನಿರ್ಮಾಣಕ್ಕಾಗಿ ಕಾಯ್ದಿರಿಸಿದ ಮೊತ್ತ 100 ಲಕ್ಷ ರೂಪಾಯಿಗಳು. 138 ಲಕ್ಷ ರೂಪಾಯಿಗಳನ್ನು. ನಿರ್ಮಲೀಕರಣ ಘನಾಂಶ ನಿವಾರಣೆಗೆ 532 ಲಕ್ಷ ರೂಪಾಯಿಗಳು. ಕಟ್ಟಡ ಕಾಯ್ದೆಗೆ ಸಂಬಂಧಪಟ್ಟ ಶಿಲ್ಪಗಳು 311 ಲಕ್ಷ ರೂಪಾಯಿಗಳನ್ನು. ನಾಗರಿಕ ಸೌಕರ್ಯಗಳನ್ನು ನೀರು ಸರಬರಾಜು 21 ಲಕ್ಷ ರೂಪಾಯಿಗಳನ್ನು. ವ್ಯಾಪಾರ ಪರವಾನಗಿ ಸಿಲ್ಕು 32 ಲಕ್ಷ ರೂಪಾಯಿಗಳನ್ನು. ಲೋಕ ಮತ್ತು ಇತರ ನೆಲ ಬಾಡಿಗೆ 16 ಲಕ್ಷ ರೂಪಾಯಿಗಳು. ಜಾಹೀರಾತು ತೆರಿಗೆ 13 ಲಕ್ಷ ರೂಪಾಯಿಗಳು. ಬೇಲ್ ನಂಬರ್ SFC ಹಾಗೂ ಪಾಲಿಕೆಯ 6 ಲಕ್ಷ ರೂಪಾಯಿಗಳು. ಕಲ್ಯಾಣ ನಿಧಿಗಳಿಗೆ 7.25% ಅಂಡ್ 3% ವರ್ಗಾವಣೆ. ಇತರ SFC ಹಾಗೂ ಪಾಲಿಕೆಯ ನಿಧಿ 35 ಲಕ್ಷ ರೂಪಾಯಿಗಳು. ಟ್ರಸ್ಟ್ ಮತ್ತು ಏಜೆನ್ಸಿ ನಿಧಿಗಳನ್ನು ಮಾಸ್ಟರ್ ಪ್ಲಾನ್ 6 ಲಕ್ಷ ರೂಪಾಯಿಗಳು. ರಾಜ್ಯ ಸರ್ಕಾರ ಪಾವತಿಸಬೇಕಾದ ಬಾಕಿಗಳು ಒಟ್ಟು ಅದು ಎಲ್ಲ ಹಟ್ಟಾರು ಅವು ಅವ್ರೊಳಗೆ ಇದು ಐತಿ ಹಾಕೊಡ್ಬೇಕಂತೇಳಿ ಅವ್ರು ಇದು ಮಾಡ್ತಾ ಇಲ್ಲ. ನೀವು ಯಾವುದೂ ತಿಳ್ಕೊಂಡು ಎಲ್ಲ ಕಾರ್ಪೊರೇಟ್ ಕಂಪ್ಲೀಷನ್ ತೋರಿ ನಿಮ್ಮ ವಾರ್ಡ್ ಎಲ್ಲ ಸರಿಯಾಗಿ ರೋಡ್ ಮಾಡ್ಯಾರೋ ಇಲ್ಲೋ ಎಲ್ಲ ಕೊಟ್ಟು ಬಿಲ್ ಕೊಟ್ಟರೆ ನಾಳೆಗೆ ಅದು ಮಾಡಲ್ಲ, ನೀವು ಕೆಲಸ ಮಾಡಲ್ಲ. ನಾಳೆಗೆ ನೀವು ನಾಳೆ ನಮಗೆ ಇದು ಕೋರ್ಟ್ ಟೆಂಡರ್ ಬರ್ತಾರೆ, ನೀವು ಟೆಂಡರ್ ಕರೀರಿ. ಆಫ್ಟರ್ ಮಾರ್ಚ್ ಮೇಲೆ ಇನ್ನ ವರ್ಕ್ ಆಗಿಲ್ಲ ಇದು. ನೀವು ಅದನ್ನ ಮಾರ್ಚ್ ಮೇಲೆ ಮಾಡ್ತೀರಿ ಅಂತಂದ್ರೆ ನಾಳೆಗೆ ಕೋರ್ಟ್ MP ಎಲೆಕ್ಷನ್ ಬರ್ತಿದ್ದೆ ಅವಾಗ ನಮ್ಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ತೂರ್ತೀನಿ ಅಂತ ನಾಳೆ ಮೀಟಿಂಗ್ ಮುಗಿಯೋಣ. ನಾಡು ವರ್ಕ್ ಬಗ್ಗೆ ಫಾಸ್ಟ್ ಮಾಡ್ತೀವಿ ಸರ್. ನೀವು ಇನ್ನ ಹೇಳಿದ್ರಿ ಕೋರ್ಟಿ ಅಂತ ಹೇಳಿ, ಅದು ಕೋರ್ಟಿ ಹೋಗಿ ನಿಮ್ ತಪ್ಪದು, ನಮ್ ತಪ್ಪಲ್ಲ, ಬೋಡಿಯವ್ರ ತಪ್ಪಲ್ಲ. ಅದು ಯಾವ ಹೆಡ್ಡಿಗೆ ಅಮೌಂಟ್ ಬರ್ತದೆ ಆ ಹೆಡ್ಡಿಗೆ ಅಮೌಂಟ್ ಇಡಬೇಕು ನೀವು. ಅದು ಬಿಟ್ಟು ಎದಕ್ಕೆ ಮಾಡಿದ್ರಿ ಹಂಗ? ಅದಕ್ಕೆ ಈ ಸಲ ನೀವು ಧನ್ಯವಾದ ನಮ್ಗೆ ಹೇಳ್ಬೇಡ್ರಿ. ನಿಮ್ ತಪ್ಪು ನೀವು ಮೊದಲು ಒಪ್ಕೋರಿ, ಆನಂತರ ನಮ್ ಧನ್ಯವಾದ ಹೇಳ್ರಿ. ನಮ್ಮ ತಪ್ಪನ್ನು ನಾವು 86ರಿಂದ ಒಪ್ಕೋತಾ ಬಂದಿದ್ದೀವಿ. ಬಟ್ ಅದನ್ನ ಎಲ್ಲಾದ್ರೂ ಒಂದು ಕಡೆ ನಾವು ಮುಗಿಸ್ಲೇಬೇಕು. ಅದೇ ಈಗ ನೀವು ಮುಗಿಸಿರಲ್ಲ, ಈಗ ಮುಂದಾದ್ರಂಗ್ ಮಾಡ್ಬೇಡ್ರಿ. ಯಾವ ಹೆಡ್ಡಿಗೆ ಅಮೌಂಟ್ ಇರ್ತದೆ ಅದೇ ಹೆಡ್ಡಿಗೆ ಇಡ್ತಾರೆ. ಅದಕ್ಕೆ ಈ ಸಲ ಕಡ್ಡಾಯವಾಗಿ ನಾವು ನ್ಯಾಯಾಲಯ ಹೆಡ್ಡಿಗೆ 300 ಲಕ್ಷ ರೂಪಾಯಿ ಇಟ್ಕೊಂಡಿದ್ದೀವಿ. ಅತಿಕ್ರಮಣ ಪ್ರಾಪರ್ಟಿಗಳದು ಕೋರ್ಟ್ ವ್ಯಾಜ್ಯಗಳು ಭಾಳ ಇದಾವ. ಸುಮಾರು 100 ಕೇಸ್ ಇದ್ರ 5 ಕೇಸುಗಳು ಇಲ್ಲಿವರೆಗೆ ಇತ್ಯರ್ಥ ಆಗಿಲ್ಲ. ಅದು ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಅವರು ಸರಿಯಾದ ನ್ಯಾಯಾಲಯಕ್ಕೆ ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡ್ಲಾರ ಬಟ್ಟಿಗೆ, ಇನ್ ಟೈಮ್ ಡೇಟಿಗೆ ಅಟೆಂಡ್ ಆಗ್ಲಾರ ಬಟ್ಟಿಗೆ, ಅವ್ರವ್ರ ಒಳ ಒಪ್ಪಂದ ಇರೋದ್ರಿಂದ ಮತ್ತು ಅವ್ಯವಹಾರ ಆಗಿದ್ರಿಂದ ಸುಮಾರು ಕೇಸುಗಳು ಬಕ್ಷಿ ಮೇಡವ್ರು ಇದ್ದ ಟೈಮ್ದಲ್ಲಿ ನಾನು ಎಷ್ಟು ಲೀಸ್ ಪ್ರಾಪರ್ಟಿ ಅದಾವ ಒಂದು ಡೀಟೇಲ್ಸ್ ಕೇಳಿದ್ದೆ. ಅವರು ಸಹಿತ 3 ತಿಂಗಳು ಟೈಮ್ ತೊಗೊಂಡು ಅವರು ಸಹಿತ ಕೊಡಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತಿನವರೆಗೂ ಸಹಿತ ಲೀಸ್ ಪ್ರಾಪರ್ಟಿ ಕಾರ್ಪೊರೇಷನ್ ಆಸ್ತಿ ಅಷ್ಟದ. ಅದು ನ್ಯಾಯಾಲಯದಲ್ಲಿ ಎಷ್ಟು ವರ್ಷದಿಂದ ಅದು ವ್ಯಾಜ್ಯಗಳದಾವ, ಯಾವ ಹಂತಕ್ಕೆ ಅದಾವ, ಇದೇನು ಮಾಹಿತಿಲ್ಲ. ವಕೀಲರು ಸುಮಾರು ವಕೀಲರು ಈಗ ಒಬ್ಬರು ಮೊದಲು ವಕೀಲರಿದ್ರು, ಅವ್ರ ತೆಗೆದು ಇಬ್ಬರು ಮಾಡಿರಂದ್ರಿ. ಹೈಕೋರ್ಟ್ ನ್ಯಾಯಾಧೀಶರಿಗೆ ಯಾರ್ಯಾರು ಆಫೀಸರ್ ತಮ್ಮ ಸಂಬಂಧಪಟ್ಟವ್ರಿಗೆ, ತನ್ನ ಫ್ರೆಂಡ್ ಇರ್ಬೋದು, ತಮ್ಮ ರಿಲೇಟಿವ್ ಇರೋರು ಈ ಥರ ಮಾಡಿ ವಿದೌಟ್ ಯಾವುದೇ ಕೇಸ್ಗಳು ಅದು ನಮ್ಮ ಪರವಾಗಿ ಆಗ್ಲಾರ್ದು, ಅಟ್ಲೀಸ್ಟ್ ನಮ್ಮ ಪರವಾಗಿ ಆಗ್ಲಿ ಬಿಡ್ಲಿ, ಆ ಕೇಸ್ ಆಸ್ ಇಟ್ ಈಸ್ ಮೇಂಟೈನ್ ಆಗ್ತಾ ಇರ್ತದೆ. ಪ್ರತಿ ವರ್ಷ ಆ ನ್ಯಾಯಾಧೀಶರುಗಳಿಗೆ ನೀವು ಫೀ ಮಂತ್ಲಿ ಅಥವಾ ವರ್ಷದ ಫೀ ನೀವು ಪೇಮೆಂಟ್ ಮಾಡ್ತಾನೆ ಇರ್ತೀರಿ. ದಯವಿಟ್ಟು ಈ ವರ್ಷದ ಇಟ್ಟಿದ ಮೊತ್ತ ಅತ್ಯಧಿಕ ಮೊತ್ತದ ನಿಮ್ಮ ಅವಧಿಯಲ್ಲಿ ಈಗ ನಮ್ಮದು ಮುಗಿಲಿಕ್ಕೆ ಬಂದದ. ತಾವುಗಳು ಮತ್ತು ಈ ನ್ಯಾಯಾಲಯ ಯಾರು ನೋಡ್ಕೊತಾರ ಆ ಸೆಕ್ಷನ್ದವರು ಇನ್ ಟೈಮ್ದಾಗ ಅಟೆಂಡ್ ಮಾಡಿ ಇಷ್ಟು ದೊಡ್ಡ ಮೊತ್ತ ಸುಮಾರು 3 ಕೋಟಿ ಖರ್ಚು ಮಾಡ್ತಿದ್ರ. 200 ಲಕ್ಷ ರೂಪಾಯಿ ಇಟ್ಕೊಂಡ್ರಿ ಸರ್, ಸ್ವಾಗತದ. ಎಷ್ಟೋ ಇನ್ನ 24 ಸರ್ ಎಷ್ಟೋ ದುಡ್ಡು ಇನ್ನೂ ನಮ್ಮಲ್ಲಿ ಇನ್ನ ದುಡ್ಡು ಅದ ಸರ್. ಆದ್ರೆ ನಮ್ಮ ಮಹಾನಗರ ಪಾಲಿಕೆಯವರಿಗೂ ಮತ್ತು ವಾಟರ್ ಬೋರ್ಡ್ದವ್ರಿಗೆ ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ ಸರ್ ಜೈನ್ ಕಂಪ್ನಿಯವರಿಂದ ಸರ್. ಅದನ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತಾವು ಏನು ಎಕ್ಸ್ಪ್ಲೇನ್ ಕೊಡ್ತೀವಿ ನೋಡಿ ಸರ್. ಎಲ್ಲ ಕಡೆ ಅರ್ಧನೇ ಕೆಲಸ ಸರ್, ಎಲ್ಲ ಕಡೆ ಅರ್ಧನೇ ಸರ್. ಒಂದ್ ರಿಜಿಸ್ಟ್ರೇಷನ್ ಆದ್ರೆ ಒಂದ್ಸರ ಅದಕ್ಕೆ ಸೊ ಜೈನ್ ಕಂಪ್ನಿಯವ್ರೊಳಗೆ ಪೂರ್ತಿ ಫೇಲ್ಯೂರ್ ಆಗಿಬಿಟ್ಟಾರೆ ಸರ್.
ಅದಕ್ಕೆ ಅವ್ರನ್ನ ಬ್ಲಾಕ್ ಲಿಸ್ಟ್ ಹಾಕ್ಲಕ್ಕ ಒಂದು ಠರಾವ್ ಮಾಡ್ಕೊಂಡ್ ಬಿಡ್ರ ಸರ್ ಮಾಡ್ಬಿಡ್ರಿ ಸರ್ ದಯಮಾಡಿ ಹೇಳ್ತೀನಿ ಅಂತ ಹೇಳಿ ಮಾಡ್ಕೊಳ್ಳಿ ಸರ್. ಪ್ರತಿಯೊಬ್ಬ ಮಹಾನಗರ ಪಾಲಿಕೆ ಸದಸ್ಯರಿಗೆ ಕೇಳಿ ಸರ್, ವಾಟರ್ ಬೋರ್ಡ್ದವ್ರಿಗೆ ಕೇಳ್ರಿ ಅವ್ರು ಎಷ್ಟು ಕೆಲಸ ಮಾಡತ್ತಾರ, ಅವ್ರ ಕಡೆ ಕೆಲಸ ತೊಗೊಳಕಾಗುತ್ತೆ. ಸೊ ನಮ್ಮ ಮಹಾನಗರ ಪಾಲಿಕೆಯಿಂದ ಅಧಿಕಾರಿಗಳಿಂದ ಕೆಲಸ ತೊಗೊಳಕಾಗುತ್ತೆ ಸರ್. ಮತ್ತೆ ಅವ್ರಿಗೆ ನಾವು ಸರಿಯಾಗಿ ನಾವು ಕೇಳಕ್ ಹೋದ್ರೆ ಅವ್ರು ರೆಸ್ಪಾನ್ಸ್ ಇಲ್ಲ ಸರ್ ಅವ್ರದ್ದು. ಹಲೋ ಸಬ್ ಕಾಂಟ್ರಾಕ್ಟ್ ಕೊಡಿ ರೆಸ್ಪಾನ್ಸ್ ಸಿಕ್ಕಿಲ್ಲ ಅದಕ್ಕೆ ಬರೇ ಮಾಡಿಸ್ತಾನಂದ್ರೆ ಅದು ಏನದ ಕರೆಕ್ಟ್ ಬಿಡಿಸಿ ಹೇಳ್ರಿ, ಎಲ್ಲರಿಗೂ ತಿಳಿಬೇಕದು ವಿಷಯ. ಏನ್ ತೊಂದ್ರೆ ಆಗ್ಲಾಕತ್ತದ ಅದ್ರ ಸಲಾಗ ಆಗ್ತಾ ಇಲ್ಲ. ಜೈನ್ದವ್ರು ಏನ್ ಮಾಡ್ತಾರೆ, ದುಡ್ಡು ಕೊಟ್ಟಿರೋ ಏನು ಅವ್ರು ಪೇಮೆಂಟ್ ಮಾಡ್ರಿ ಅಂತ ನನಗೆ ಸುದ್ದಿ ಅದ. ಹೇಳ್ರಿ ಸರ್. ಎಲ್ಲರಿಗೂ ನಮಸ್ಕಾರ ಸರ್. ಈಗ ಸರ್ ಇದು 24/7 ಸರ್ ನಾವು ಟೋಟಲ್ ನಮ್ದು ಬಿಜಾಪುರಲ್ಲಿ ನೆಟ್ವರ್ಕ್ ಬರ್ತದೆ ಸರ್. ಇದು 671 ಕಿಲೋಮೀಟರ್ ಸರ್. 671 ಕಿಲೋಮೀಟರ್ ಟೋಟಲ್ ನಮ್ದು ಏನು ನೆಟ್ವರ್ಕ್ ಬರ್ತದೆ ಸರ್. 17 ಜೂನ್ದಲ್ಲಿ 680 ಕಿಲೋಮೀಟರ್ ನಾವು ನೆಟ್ವರ್ಕ್ ಹಾಕ್ತಾ ಇದ್ದೀವಿ ಸರ್. ಅದು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ನಾವು ಈಗ ರೋಡ್ ಕಟ್ ಮಾಡಿದ್ವಿ ಸರ್. ಆಲ್ರೆಡಿ 477 ಕಿಲೋಮೀಟರ್ BT ರೋಡ್ ಕಟ್ ಮಾಡಿದ್ದೀವಿ. ಆಮ್ಯಾಗ 66 ಕಿಲೋಮೀಟರ್ CC ಕಟ್ ಮಾಡಿದ್ದಾರೆ ಸರ್. ಇದರಲ್ಲಿ ನಾವು BT ರೆಸ್ಟೋರ್ ಮಾಡೋದು ಓನ್ಲಿ 40 ಕಿಲೋಮೀಟರ್ ಸರ್. CC ರೆಸ್ಟೋರ್ ಮಾಡೋದು 33 ಕಿಲೋಮೀಟರ್ ಸರ್. ನಮ್ಮಲ್ಲಿ ಒಂದು ಆಗಿಲ್ಲ ನೀವು ಸರ್. ಈಗ ಅದೇ ನಾವು ಹೇಳ್ತು ಅದೇ ಹೇಳ್ತದ್ದು, ನೀವು ಏನ್ ಮಾಡಕತ್ತೀರ ಅಂತ ಕೇಳತ್ತೀನಿ ಸರ್. ಸರ್ ಈಗ ಏನ್ ಸರ್ ನಾನು ಅದೇ ಕೇಳ್ತಾ ಇದ್ದೀನಿ ಸರ್. ಎಕ್ಸಿಕ್ಯೂಟಿವ್ ಸಾಹೇಬ್ರ ನಾವು ಅದೇ ಕೇಳ್ತೇವೆ, ಬರೀ 30 ಕಿಲೋಮೀಟರ್. ಅಂಕಲ್ ಸಿನಿಮಾ ಹೊಂಟಿವ್ರಿ, ಕಾವ್ಯನು ಕಳ್ಸ್ಕೊಡ್ರಿ ಪ್ಲೀಸ್. ಬರ್ರಿ, ಆದ್ರೆ ಅದಕ್ಕೂ ಮುಂಚೆ ಒಂದ್ ಸರ್ಪ್ರೈಸ್ ಐತಿ. ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ. ಸೀಮಾ ಗೋಲ್ಡ್, SS ಕಲಾಭವನ ರಸ್ತೆ, ವಿಜಯಪುರ. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ಬಂಪರ್ ಆಫರ್. ಬೈ 3 get 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 3 get 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 get 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ್ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. हमारे पास यहाँ पे शादियों का बाज़ार और जमातों का और सब कुछ मिलता है। फर्नीचर मिलता है हमारे पास, अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।